ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 10ನೇ ವಾಕ್ಯ. 2 Corinthians chapter 12 verse 10. ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಆಮೇನ್. ನೋಡಿ, ಈ ಒಂದು ವಿಷಯ ಗಮನಿಸ್ರಿ. ಲಾಸ್ಟ್ ಲೈನ್ ನೋಡ್ರಿ, ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಅವಾಗಲೇ ಬಲವುಳ್ಳವನಾಗಿದ್ದೇನೆ. ನೋಡಿ, ಎಷ್ಟು ಅದ್ಭುತವಾದ, ಆಶ್ಚರ್ಯವಾದ, ನಮ್ಮನ್ನು ಬಲಪಡಿಸುವಂತಹ ಒಂದು ಸ್ಟೇಟ್ಮೆಂಟನ್ನು ನಾವಿಲ್ಲಿ ಓದಿದ್ದೇವೆ. ಪೌಲನು ಹೇಳುತ್ತಿರುವಂತಹ ಕಾರ್ಯ ನೋಡಿರಿ. ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು. ನೋಡ್ರಿ, ಎಲ್ಲ ಪಟ್ಟಿಯಾಗಿ ಲಿಸ್ಟ್ ಬರೆದಿದ್ದಾರೆ ಪೌಲ್. ಕ್ರಿಸ್ತನ ನಿಮಿತ್ತವಾಗಿ ಇದೆಲ್ಲ ನನಗೆ ಸಂಭವಿಸುತ್ತಾ ಇದೆ. ಈ ಸಂಭವದಲ್ಲಿಯೂ ನಾನು ಸಂತೋಷವಾಗಿ ಹೆಚ್ಚಳ ಪಡುತ್ತಾ ಇದ್ದೇನೆ. ಐ ಆಮ್ ಬೋಸ್ಟಿಂಗ್, ಹೆಮ್ಮೆ ಕೊಚ್ಚಿಕೊಳ್ಳುತ್ತಾ ಇದ್ದೇನೆ. ಐ ಆಮ್ ಬೋಸ್ಟಿಂಗ್ ಅಬೌಟ್ ಮೈ ಗಾಡ್. ನನ್ನ ಜೀವನದಲ್ಲಿ ಕ್ರಿಸ್ತನ ನಿಮಿತ್ತವಾಗಿ ನನಗೆ ಬರುವಂತಹ ಅನುಭವಗಳು, ಎಕ್ಸ್ಪೀರಿಯನ್ಸ್ಗಳು ದಲ್ಲಿ ನಾನು ಬಹು ಸಂತೋಷವಾಗಿ ನಾನು ಹೆಚ್ಚಳ ಪಡುತ್ತಾ ಇದ್ದೇನೆ. ಯೋಚನೆ ಮಾಡಿ ನೋಡ್ರಿ, ಸಾಧಾರಣವಾಗಿ ಅಲ್ಲ, ಬಹು ಸಂತೋಷ, ಆಮೇಲೆ ಹೆಚ್ಚಳ. ಈಸ್ ನಾಟ್ ಓನ್ಲಿ ರಿಜಾಯ್ಸಿಂಗ್, ಈಸ್ ನಾಟ್ ಓನ್ಲಿ ಹ್ಯಾಪಿ, ಬಟ್ ಹೀ ಈಸ್ ಆಲ್ಸೋ ಬೋಸ್ಟಿಂಗ್ ಅಬೌಟ್ ಇಟ್. ಇಸ್ ಓನ್ಲಿ ಟಾಕಿಂಗ್, ಅದನ್ನೇ ಕುರಿತು ಹೆಚ್ಚಳ ಪಡುತ್ತಾ ಇದ್ದಾನೆ. ಏನು? ಕ್ರಿಸ್ತನ ನಿಮಿತ್ತ ನನಗೆ ಉಪದ್ರವಗಳು ಬರುತ್ತಾ ಇದೆ. ನನ್ನ ಉಪದ್ರವಗಳು ಎಂದರೆ ಏನು? ನೋಡಿರಿ, ಅವನು ಹೇಳುವ ಕಾರ್ಯಗಳು. ನಿರ್ಬಲಾವಸ್ಥೆ, ಬಲಹೀನತೆಗಳು, ಬಲ ಇಲ್ಲದ ಅವಸ್ಥೆಗಳು. 2ನೇದು ತಿರಸ್ಕಾರ, ರಿಜೆಕ್ಷನ್. ಜನರು, ಕುಟುಂಬದವರು ನಮ್ಮನ್ನು ರಿಜೆಕ್ಟ್ ಮಾಡ್ತಾ ಇರಬಹುದು, ಕೆಲಸದಲ್ಲಿ ನಮ್ಮ ರಿಜೆಕ್ಟ್ ಆಗ್ತಾ ಇರಬಹುದು. 3ನೇದಾಗಿ ಕೊರತೆ, ಲ್ಯಾಕ್. ಸಾಕಷ್ಟು ವಸ್ತುಗಳು ಇಲ್ಲ, ಸಾಕಷ್ಟು ವರಮಾನ ಇಲ್ಲ, ಸಾಕಷ್ಟು ಏನೂ ಇಲ್ಲ. ವಾಟ್ ಎವರ್ ಐ ನೀಡ್, ಇಟ್ಸ್ ನಾಟ್ ದೇರ್. ಕೊರತೆ ಇದೆ, ಯಾವಾಗಲೂ ಕೊರತೆ ಕೊರತೆ ಕೊರತೆ. 4ನೇದಾಗಿ ಹಿಂಸೆ, ಪೇನ್, ಹಿಂಸೆ, ನಾಚಿಕೆ, ಗೇಲಿ, ನೋವು, ಸಂಕಟ ಇದೆ. ಈ ಹಿಂಸೆ ಎಲ್ಲಿಯೂ ಇಕ್ಕಟ್ಟು. ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ಇಕ್ಕಟ್ಟು, ನ್ಯಾರೋ ಸಿಚುವೇಶನ್, ತುಂಬ ಇಕ್ಕಟ್ಟಾದ ಪರಿಸ್ಥಿತಿಗಳು ನನ್ನ ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ಈ ರೀತಿಯಾಗಿ ಇರಲು ಸಾಧ್ಯನಾ? ಈ ರೀತಿಯಾಗಿ ಬಾಳುವುದಕ್ಕೆ ಸಾಧ್ಯನಾ? ಯೋಚನೆ ಮಾಡಿ ನೋಡೋಣ. ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇರುವಾಗ, ಕ್ರಿಸ್ತನ ಮೇಲೆ, ಕ್ರಿಸ್ತನ ವಾಕ್ಯದ ಮೇಲೆ ನಂಬಿಕೆ ನಮಗಿರುವಾಗ ನಾವು ಖಂಡಿತವಾಗಿಯೂ ಇದನ್ನು ಪಾರಾಗಬಹುದು. ದೇವರು ನಮಗೆ ಬಲ ಕೊಡುತ್ತಾರೆ, ಶಕ್ತಿ ಕೊಡುತ್ತಾರೆ. ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಸಹಿಸಿಕೊಳ್ಳುವುದಕ್ಕೂ, ಅದನ್ನು ದಾಟಲೇಬೇಕು. ದಾಟುವುದಕ್ಕೆ ದೇವರು ಬಲ ಕೊಡುತ್ತಾರೆ. ನಿರ್ಬಲ ಅವಸ್ಥೆಯಲ್ಲಿಯೇ ನಾನು ಬಲವುಳ್ಳವನಾಗಿದ್ದೇನೆ. ಇನ್ ಮೈ ವೀಕ್ನೆಸ್ ಐ ಆಮ್ ಸ್ಟ್ರಾಂಗ್, ವೆನ್ ಐ ಆಮ್ ವೀಕ್ ಐ ಆಮ್ ಸ್ಟ್ರಾಂಗ್. ಹಲ್ಲೆಲೂಯಾ. ಇದನ್ನು ಚೆನ್ನಾಗಿ ಮನಸ್ಸಲ್ಲಿ ಬರೆದಿಟ್ಕೊಂಡು ಬಿಟ್ರಿ. ನೀವು ಯಾವಾಗ ಸ್ಟ್ರಾಂಗ್ ಗೊತ್ತಾ? ನೀವು ಯಾವಾಗ ವೀಕ್ ಆಗಿದ್ದೀರೋ ಆವಾಗಲೇ ನಿಮ್ಮ ಸ್ಟ್ರೆಂತ್, ಆವಾಗಲೇ ದೇವರ ಬಲ ನಿಮ್ಮಲ್ಲಿ ಕಾರ್ಯ ಮಾಡಲು ಬಿಡಬೇಕು. ಹಾಲೆಲೂಯಾ. ಕಾರ್ಯ ಆಗಲೇಬೇಕು. ವೆನ್ ಯು ಆರ್ ವೀಕ್ ಯು ಆರ್ ಸ್ಟ್ರಾಂಗ್. ಈ ಒಂದು ಸೆಂಟೆನ್ಸ್ ತುಂಬಾ ಒಂದು ನಮ್ಮನ್ನು ತಾಕುವಂಥದ್ದಾಗಿದೆ. ಅದು ನಮ್ಮನ್ನು ಹಿಟ್ ಮಾಡುವಂಥದ್ದಾಗಿದೆ. ಯಾಕಂದರೆ ಯೋಚನೆ ಮಾಡಿ ನೋಡ್ರಿ, ವಿ ಥಿಂಕ್ ವೆನ್ ವಿ ಆರ್ all right, when we are fine, when we have everything, when everything goes on well, we think we are strong, we are powerful, we are anointed. No, when we are weak we are strong. Hallelujah. ಸೋತು ಹೋಗುವ ಸಮಯದಲ್ಲಿ ದೇವರು ನಮ್ಮನ್ನು ಬಲದಿಂದ, ದೇವರು ಕೊಡುವ ಬಲನೇ ನಮ್ಮ ಬಲ, ದೇವರ ಬಲನೇ ನಮ್ಮ ಬಲ. ಆತನಲ್ಲಿ ಇದ್ದುಕೊಂಡು
ಎಲ್ಲವನ್ನ ಮಾಡುವುದಕ್ಕೆ ಶಕ್ತಿ ಸಿಗುತ್ತದೆ. ಹಾಲೆಲೂಯ, ಸ್ತೋತ್ರ ಏಸಪ್ಪ. ಈ ಸಮಯದಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಯಾರೆಲ್ಲ ಹಾದು ಹೋಗುತ್ತಾ ಇರಬಹುದು, ಯೋಚನೆ ಮಾಡಿ ಚಿಂತೆ ಮಾಡಬೇಡ್ರಿ, ಕೊರಗಬೇಡ್ರಿ, ಅಳಬೇಡ್ರಿ, ಪ್ರಲಾಪಿಸಬೇಡ್ರಿ. ದೇವರು ಹೇಳ್ತಾ ಇದ್ದಾರೆ, ನೀನು ಬಲಹೀನತೆಯಲ್ಲಿಯೇ ನನ್ನ ಬಲ, ನೀನು ನಿನ್ನ ದುರ್ಬಲಾವಸ್ಥೆಯಲ್ಲಿಯೇ ನೀನು ಬಲಶಾಲಿ ಮಗಳೇ, ನೀನು ಬಲಶಾಲಿ ಮಗನೇ, ನೀನು ಬಲಶಾಲಿ. ನೀನು ಸೋತು ಕುಗ್ಗಿ ಎಲ್ಲರಿಂದ ಕೈ ಬಿಡಲ್ಪಟ್ಟು ಅಳುತ್ತಾ ಕೂತುಕೊಳ್ಳುವಾಗ ನೀನು ಬಲಶಾಲಿ. ಹಲ್ಲೆಲೂಯ. ಯಾಕಂದರೆ ನಿನ್ನನ್ನು ಎಬ್ಬಿಸುವ ದೇವರು ನಿನ್ನ ಪಕ್ಕದಲ್ಲಿ ಇದ್ದಾನೆ. ನಿನ್ನ ಕಣ್ಣೀರನ್ನು ಒರೆಸುವ ದೇವರು ನಿನ್ನ ಪಕ್ಕದಲ್ಲಿ ಇದ್ದಾರೆ. ನಿನ್ನನ್ನು ತಪ್ಪಿಸಿ ಕಾಪಾಡುವ ದೇವರು ನಿನ್ನ ಪಕ್ಕದಲ್ಲಿ ಇದ್ದಾರೆ. ಮರೆಯಬೇಡ. ಹಲ್ಲೆಲೂಯ, ಸ್ತೋತ್ರ ಸ್ವಾಮಿ. ಈ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯ. ವೆನ್ ಐ ಆಮ್ ವೀಕ್ ಐ ಆಮ್ ಸ್ಟ್ರಾಂಗ್. ಇದನ್ನು ಘೋಷಣೆ ಮಾಡುತ್ತಾ, ಅರಿಕೆ ಮಾಡುತ್ತಾ ಮುನ್ನುಗ್ಗುವುದಕ್ಕೆ ನಮಗೆ ಬಲ ಕೊಡ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಇದನ್ನು ಧೈರ್ಯವಾಗಿ ನೋಡ್ರಿ. ಈ ವಾಕ್ಯಗಳು ಜೀವ. ಈ ವಾಕ್ಯಗಳಲ್ಲಿ ಜೀವ ಇದೆ. ಈ ವಾಕ್ಯಗಳನ್ನು ನಾವು ತಿಳಿಯುವಾಗ ನಮ್ಮಲ್ಲಿ ಹೊಸ ಬಲ ಬರುತ್ತದೆ. ವೆನ್ ಐ ಆಮ್ ವೀಕ್ ಐ ಆಮ್ ಸ್ಟ್ರಾಂಗ್. ಅದನ್ನು ತಿಳಿದುಕೊಳ್ಳುವಾಗ, ಹೌದು, ನಾನು ಮುಗ್ಗರಿಸಿ ನಾನು ಬಳಲಿ ಹೋದಾಗ, ಸುಸ್ತಾದಾಗ, ವೆನ್ ಐ ಆಮ್ ಟಯರ್ಡ್, in the moment when I want to give up, when I want to quit, remember you are strong. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.